ಸಿದ್ಲಿಂಗು ಸಿನಿಮಾದಲ್ಲಿ ಮೋಹಕ ತಾರೆ ರಮ್ಯಾ ಅವರು ಮಂಗಳ ಮೇಡಮ್ ಆಗಿ ಮೋಹಕವಾಗಿ ಕಾಣಿಸ್ಕೊಂಡು ಎಲ್ಲರ ಮನಸ್ಸನ್ನು ಗೆದ್ದಿದ್ರು. ಈಗ ಸಿದ್ಲಿಂಗು 2 ಸಮಯ, ಆದರೆ ಇಲ್ಲಿ ರಮ್ಯಾ ಅವರು ಇರೋದಿಲ್ಲ, ನಾಯಕಿ ಬದಲಾಗಿದ್ದಾರೆ. ಸೊ ನಾಯಕಿ ಯಾರು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇವರೇ ನೋಡಿ, ಅಷ್ಟೇ ಮುದ್ದಾಗಿರೋ ಸೋನು ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಈ ಸಿದ್ಲಿಂಗು 2ಗೆ ಇವರು ನಾಯಕಿಯಾಗಿರ್ತಾರೆ. ಹಾಯ್, ಹೇಗಿದ್ದೀರಾ? ಸಿದ್ಲಿಂಗು ಸಿನಿಮಾದಲ್ಲಿ ರಮ್ಯಾ ಅವ್ರ ಪಾತ್ರ ತುಂಬಾ ಹೈಲೈಟ್ ಆಗಿತ್ತು. ಅಂದರೆ ಎಲ್ಲರೂ ಮಂಗಳ ಮೇಡಮ್ ಅಂತ ಅವಾಗ ಕರೀತಾ ಇದ್ರು. ಈಗ ನಿಮ್ಮ ಸರದಿ ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತದೆ. ಇಟ್ ಈಸ್ ವೆರಿ ಚಾಲೆಂಜಿಂಗ್. ಶಿ ಈಸ್ ಅ ವರ್ಸಟೈಲ್ ಆ್ಯಕ್ಟ್ರೆಸ್ ಆ್ಯಂಡ್ ಅಫ್ಕೋರ್ಸ್ ಮಾಸ್ ಕ್ರೌಡ್ನ ತುಂಬ ಪುಲ್ ಮಾಡಿರೋ ಅಂಥ ಮೋಹಕ ತಾರೆ. ಸೊ ಅವರ ಫುಡ್ ಸ್ಟೆಪ್ಸ್ನಲ್ಲಿ ನಾನು ಫಾಲೋ ಮಾಡೋದು ನನಗೆ ನಿಜವಾಗ್ಲೂ ಒಂಥರ ನನಗೆ ನರ್ವಸ್ ಆಗ್ತದೆ, ಹೇಗೆ ಏನು ಎತ್ತಾ ಅಂತ. ಬಟ್ ಎಲ್ಲ ಡೈರೆಕ್ಟರ್ಗೆ ಬಿಟ್ಟಿದ್ದೀನಿ, ಬಿಕಾಸ್ ಅವ್ರು ಹೇಗೆ ತೋರಿಸ್ಬೇಕು ಅಂತ ಅವ್ರದ್ದೇ ಆದಂಥ ಒಂದು ವಿಷನ್ ಇರುತ್ತೆ. ಸೊ ಆ ವಿಷನ್ಗೆ ಬಿಟ್ಬಿಟ್ಟಿದ್ದೀನಿ. ಸೊ ಒಬ್ವಿಯಸ್ಲಿ ಯು ಕೆನಾಟ್ ಕಂಪೇರ್ ಅಲ್ವಾ. ಸೊ ನನ್ನದೇ ಆದಂಥ ಸ್ಟೈಲ್ ಇರುತ್ತೆ, ಅವ್ರದ್ದೇ ಆದಂಥ ಸ್ಟೈಲ್ ನಾನು ಮಾಡ್ಕೊಂಬಿಡಿದ್ದಾರೆ. ಅವ್ರು ಆಲ್ರೆಡಿ ಪ್ರೂವ್ಡ್ ಆಗಿರೋ, ಇವಾಗ ನಾನು ಪ್ರೂವ್ ಮಾಡಬೇಕು. ಸೊ ನನಗೆ ಲೂಸ್ ಮಾದ ಆಗಿರ್ಬೋದು, ಮತ್ತು ವಿಜಯ್ ಪ್ರಸಾದ್ ಸರ್ ಆಗಿರ್ಬೋದು, ಮತ್ತು ಬೇರೆ ಆರ್ಟಿಸ್ಟ್ಗಳು ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಎಸ್, ಬಟ್ ಆದರೂ ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸುತ್ತೆ ನಿಮಗೆ. ಯಾಕಂದರೆ ಸಿದ್ಲಿಂಗು 2 ನೋಡೋವಾಗ ಎಲ್ಲೋ ಒಂದು ಕಡೆ ರಮ್ಯಾ ಅವ್ರನ್ನ ನೆನಪು ಮಾಡ್ಕೊಳ್ತಾರೆ. ಸೊ ಹೀಗಾಗಿ ನಿಮಗೆ ಮೋಸ್ಟು ಚಾಲೆಂಜಿಂಗ್ ಆವಾಗಲೇ ಅಲ್ವಾ ನನಗೂ ಗೊತ್ತಾಗೋದು ವಾಟ್ ಟೈಪ್ ಆಫ್, ಅಂದರೆ ಅಫ್ಕೋರ್ಸ್ ಎವ್ರಿ ಒನ್ ಹ್ಯಾಸ್ ದರ್ ಓನ್ ಸ್ಟೈಲ್. ಯು ಕ್ಯಾನ್ ನೆವರ್ ಕಂಪೇರ್. ಇವಾಗ ನಾವು ಒಂದೇ ತಾಯಿ ಹೊಟ್ಟೆನಲ್ಲಿ ಹುಟ್ಟಿದ್ರೂ ಸೊ ಇಬ್ಬರು ಅಕ್ಕ ತಂಗಿರು ಡಿಫ್ರೆಂಟ್ ಆಗಿರ್ತೀವಿ, ಅಣ್ಣ ತಮ್ಮಂದಿರು ಡಿಫ್ರೆಂಟ್ ಆಗಿರ್ತಾರೆ. ಸೊ ಇಲ್ಲೂ ಅಷ್ಟೇ, ಇಟ್ಸ್ ಜಸ್ಟ್ ಎವ್ರಿಥಿಂಗ್ ಈಸ್ ವೆರಿ ಡಿಫ್ರೆಂಟ್. ಸೊ ಯು ಕ್ಯಾನ್ ನೆವರ್ ಕಂಪೇರ್. ಬಟ್ ಐ ಹೋಪ್ ಆ ಫಿಲಮ್ ನೋಡ್ತಾ ಇರಾಗ ರಮ್ಯಾ ಮ್ಯಾಮ್ನ ಜ್ಞಾಪಿಸ್ಕೊಳ್ದೇ ಬರೀ ಈ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಮಾಡ್ತಾರೆ ಅಂತ ನಾನು ವಿಜಯ್ ಸರ್ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಂಡಿದ್ದೀನಿ. ಸಿದ್ಲಿಂಗು ಸಿನಿಮಾ ಬಂದಾಗ ತುಂಬ ಸರಿ ಆ ಸಿನಿಮಾನ ನೋಡಿದರು ಎಲ್ಲರೂ. ಸೊ ಸೋನು ಅವರು ನೋಡಿದ್ರೆ ಆ ಸಿನಿಮಾನ ನೋಡಿದರೆ ಎಷ್ಟು ಸರಿ ನೋಡಿದ್ರು? ಒಂದೇ ಸತಿ ನೋಡಿರೋದು, ಬಟ್ ನೋಡಿದ್ದೀನಿ, ಫಿಲಮ್ ನೋಡಿದ್ದೀನಿ. ಎಸ್. ಜೊತೆಗೆ ವಿಜಯ್ ಪ್ರಸಾದ್ ಅವ್ರ ಜೊತೆ ಕೆಲಸ ಮಾಡ್ತಿರೋ ಅಂಥ ಅನುಭವ, ಜೊತೆಗೆ ಈ ಒಂದು ಸಿನಿಮಾದಲ್ಲಿ ನಿಮ್ಮ ಪಾತ್ರ ಯಾವ ರೀತಿ ಇರುತ್ತೆ? ನೀವು ಅವಾಗಲೇ ಹೇಳ್ತಾ ಇದ್ರಿ, ಅಂದರೆ ಅಕ್ಕ ತಂಗಿ ಇದ್ದರೆ ಅವ್ರಿಗೆ ಕಂಪೇರ್ ಮಾಡಬಾರ್ದಲ್ವಾ ಅಂತ ಹೇಳ್ಬಿಟ್ಟು. ನನಗೆಲ್ಲೋ ಒಂದು ಕ್ಲೂ ಕೊಟ್ಟಂಗಾಯ್ತು. ನೀವೇನಾದರೂ ರಮ್ಯಾ ಅವರು ಸಿಬ್ಲಿಂಗಾಗಿ ಏನಾದರೂ ಕಾಣಿಸ್ಕೊಳ್ತಿದ್ದೀರಾ? ಇಟ್ಸ್ ಜಸ್ಟ್ ನಾನು ಸುಮ್ಮನೆ ಹೇಳಿದ್ದಷ್ಟೇ. ಬಿಕಾಸ್ ನನಗೆ ಹೆಂಗೆ ಹೇಳಬೇಕು, ಹೆಂಗೆ ಕನ್ವೆ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸೊ ಇಟ್ಸ್ ಟೋಟ್ಲಿ ಡಿಫ್ರೆಂಟ್, ಬಟ್ ಇಟ್ ಈಸ್ ಚಾಲೆಂಜಿಂಗ್ ಅಗೇನ್. ಎಸ್. ಸೊ ವಿಜಯ್ ಪ್ರಸಾದ್ ಸರು ಮತ್ತು ನಾನು ಅಫ್ಕೋರ್ಸ್ ಅವ್ರ ಫಿಲ್ಮ್ಗಳೆಲ್ಲ ನೋಡ್ಕೊಂಡು ಬಂದಿದ್ದೆ. ಬಟ್ ಕಿರ್ಗೂರಿನ ಗಯಾಳಿ ಟೈಮ್ನಲ್ಲಿ ಇಬ್ಬರು ಅಂದರೆ ಅವ್ರು ಫೋನ್ ಮಾಡಿ ಮಾತಾಡಿ ಅದಾದಮೇಲೆ ಕಾನ್ಸ್ಟೆಂಟ್ ಅವ್ರ ಫಿಲ್ಮ್ ರಿಲೀಸ್ ಆದಾಗ ನಾನು ಮೆಸೇಜ್ ಮಾಡ್ತಾಯಿದ್ದು, ಇಲ್ಲ ನನ್ನ ಫಿಲ್ಮ್ ರಿಲೀಸ್ಗಳು 2 ಟೈಮ್ನಲ್ಲೆಲ್ಲ ಅವ್ರು ಮೆಸೇಜ್ ಮಾಡಿ, ಈ ಥರ ಒಂದು ಒಡನಾಟ ಇಟ್ಕೊಂಡಿದ್ವಿ. ಸೊ ಈ ಫಿಲ್ಮಿಗೆ ಕರೆದಾಗ ಐ ವಾಸ್ ಲೈಕ್, ಓ ಮೈ ಗಾಡ್, ಓಕೆ ನೈಸ್ ಅಂತ ಅಂದ್ಕೊಂಡು, ಅದಾದಮೇಲೆ ಸ್ಕ್ರಿಪ್ಟ್ ಕೇಳಿದಾಗ ತುಂಬ ಕಾನ್ಫಿಡೆನ್ಸ್ ಮತ್ತು ತುಂಬ ಅಂದರೆ ಒಂದು ಎನರ್ಜಿ ಲೆವೆಲ್ ಬೂಸ್ಟಪ್ ಆಯಿತು. ಸೊ ದೆನ್ ಐ ವಾಸ್ ಲೈಕ್, ಓಕೆ ಇವಾಗಿಂದ ನಾನು ಅಟ್ಲೀಸ್ಟ್ ಜಿಮ್ಗೆ ಹೋಗಲೇಬೇಕು, ನಾನು ಚೆನ್ನಾಗಿ ಕಾಣಿಸ್ಕೊಬೇಕು. ಸೊ ದಿಸ್ ವಾಸ್ ದಿ ಬೂಸ್ಟ್ ಫಾರ್ ಮೀ ಟು ರೀಚಾರ್ಜ್ ಮೈ ಸೆಲ್ಫ್. ಸೊ ಅವ್ರ ಜೊತೆ ವರ್ಕ್ ಮಾಡೋದು ನಂಗೆ ತುಂಬಾ ಖುಷಿ ಇದೆ. ರೋಲು ಥಿಯೇಟರ್ಗೆ ಬಂದು ನೋಡಿ. ಎಸ್. ಏನು ಹೇಳ್ತೀರಿ ನಿಮ್ಮ ಫ್ಯಾನ್ಸ್ಗೆ? ಜೊತೆಗೆ ಕನ್ನಡ ಸಿನಿಮಾಗಳನ್ನ ಈಗ ಹೆಚ್ಚು ನೋಡಬೇಕು ಅಂತ ಎಲ್ಲರೂ ಹೇಳ್ತಿದ್ದಾರೆ. ಸೊ ನೀವೇನು ಹೇಳಿ? ಒಳ್ಳೊಳ್ಳೆ ಫಿಲ್ಮ್ ಕಂಟೆಂಟ್ ಇರೋವಂಥ ಫಿಲ್ಮ್ಗಳು ಬರ್ತಾಯಿದೆ, ತುಂಬ ಖುಷಿ ಆಗ್ತಾಯಿದೆ. ಇಟ್ಸ್ ಜಸ್ಟ್ ದಟ್ ನಮ್ಮ ಜನರು ಅದನ್ನು ನೋಡಬೇಕು. ಆ್ಯಂಡ್ ಥಿಯೇಟರ್ಗೆ ಬಂದು ಫಿಲ್ಮ್ ನೋಡಿದಾಗ ಒಂದು ಇನ್ನಷ್ಟು ಸ್ಟೋರಿಗಳಾಗಿರ್ಬೋದು, ಇನ್ನಷ್ಟು ಕತೆಗಳು ಹುಟ್ಕೊಳತ್ತೆ. ಸೊ ಅವ್ರಿಗೋಸ್ಕರನೇ ನಾವು ಮಾಡೋವಂಥ ಇದೆಲ್ಲ. ಸೊ ಈ ಒಂದು ಫಿಲಮ್ ಇವತ್ತಿನ ಟ್ರೆಂಡ್ಗೆ, ಇವತ್ತಿನ ಜಾನರ್ಗೆ ಹೇಗೆ ಬೇಕೋ ಆ ಥರ ಒಂದು ಹೆಲ್ದಿ ಸ್ಕ್ರಿಪ್ಟ್ ಆ್ಯಂಡ್ ಹೆಲ್ದಿ ಟೀಮ್ ಅಂತಲೇ ಹೇಳ್ಬೋದು. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ದಿ ಸೆಟ್ಗೆ ಹೋಗೋದಕ್ಕೆ ಐ ಆಮ್ ಲುಕಿಂಗ್ ಫಾರ್ವರ್ಡ್. ಬಿಕಾಸ್ ಆ ಒಂದು ಇಟ್ ಈಸ್ ವೆರಿ ವೆರಿ ಚಾಲೆಂಜಿಂಗ್ ಅಂತ ಹೇಳ್ದಂಗೆ ಒಂದಷ್ಟು ಲೈಕ್ ಐ ಹ್ಯಾವ್ ಟು ಜಸ್ಟ್ ಕಾಮ್ ಡೌನ್ ಮೈ ಸೆಲ್ಫ್. ಬಿಕಾಸ್ ಒಳ್ಳೆ ಟೀಮ್ ಆಗಿರೋದ್ರಿಂದ ಅವ್ರು ಏನು ಹೇಳ್ತಾರೋ ಅದನ್ನಷ್ಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ, ಇದಿಷ್ಟು ಸೋನು ಗೌಡ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.